ನಮಸ್ಕಾರ. ಇರಾವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಕಿಟಕಿ ಬಾಗಿಲುಗಳ ಕುತ್ತು ಅಂದರೆ ಕೆಲವರು ಮನೆಗಳಲ್ಲಿ ಕಿಟಕಿಗೆ ಎದುರಾಗಿ ಬಾಗಿಲಿಟ್ಟು ಅದೊಂದು ಮೂಲೆ ಕುತ್ತೊಡಿತಾ ಇರುತ್ತೆ. ಅದೇ ರೀತಿ ಬಾಗಿಲಿಗೆ ಎದುರಾಗಿ ಕಿಟಕಿ ಕುತ್ತೊಡಿತಾ ಇರುತ್ತೆ. ಇದರ ವಿಚಾರ ಸುಮಾರು ಜನ ಗೊಂದಲ ಇರುತ್ತೆ. ಹಾಗಾಗಿ ಕಿಟಕಿ ಬಾಗಿಲುಗಳ ಕುತ್ತು ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ಯಾಕೆ ಹೇಳ್ತೀನಿ ಅಂತಂದರೆ, ಮೈಸೂರಿನಲ್ಲಿ ಒಬ್ಬ ಕಸ್ಟಮರು, ಸರ್ ಕಿಟಕಿ ಬಾಗಿಲುಗಳ ಕುತ್ತು ನಾನು ನಿಮ್ಮ ವಿಡಿಯೋಗಳನ್ನ ಎಲ್ಲ ಹುಡುಕಿದ್ದೀನಿ, ಅದರಲ್ಲಿ ಆ ಥರದ್ದು ಒಂದು ವಿಡಿಯೋ ಇಲ್ಲ, ಅದನ್ನು ದಯಮಾಡಿ ಮಾಡಿ ಅಂತ ನನಗೆ ಫೋನ್ ಮಾಡಿ ಕೇಳಿದರು. ಅದೇ ರೀತಿ ಸುಮಾರು ಜನಕ್ಕೂ ಅದು ಗೊಂದಲ ಇದೆ. ಹಾಗಾಗಿ ಅದರ ವಿಚಾರ ನಿಮಗೆ ಪರಿಪೂರ್ಣವಾಗಿ ವಿವರಿಸಲಿಕ್ಕೆ ಬಯಸ್ತೇನೆ. ನೋಡಿ, ನಾನು ಉದಾಹರಣೆಯಾಗಿ ಪಶ್ಚಿಮದ ರಸ್ತೆಯ ಬಾಗಿಲಿನ ಮನೆಯನ್ನು ತೊಗೊಂಡಿದ್ದೇನೆ. ಪಶ್ಚಿಮಕ್ಕೆ ರಸ್ತೆ ಇದೆ. ಈ ಥರದ ಮನೆಗೆ ನಾನು ಉದಾಹರಣೆ ಇಟ್ಕೊಂಡು ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ಒಂದು ಮನೆಯಲ್ಲಿ ಎಲ್ಲೆಲ್ಲಿ ಕಿಟಕಿ ಬಂದರೆ ಅದಕ್ಕೆ ಯಾವ ರೀತಿ ನಾವು ಬಾಗಿಲು ಇಟ್ಕೊಳ್ಬೇಕು, ದೊಡ್ಡ ಕಿಟಕಿ ಬಂದರೆ ಅದನ್ನು ಬಾಗಿಲಿಗೆ ಎದುರಾಗಿ ಯಾವ ರೀತಿ ಇಟ್ಕೊಬೇಕು ಅನ್ನೋದು ಪ್ರತಿಯೊಂದನ್ನು ವಿವರವಾಗಿ ಪರಿಪೂರ್ಣವಾಗಿ ಹೇಳ್ತೇನೆ. ಹಾಗಾಗಿ ಯಾರೆಲ್ಲ ನಮ್ಮ ಇರಾವಾಸ್ತುನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಅದೇ ರೀತಿ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ರೆ ಈ ಕಿಟಕಿ ಬಾಗಿಲುಗಳ ಕುತ್ತಿನ ವಿಚಾರ ಯಾವ ರೀತಿ ನಾವು ಅದನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋದರ ವಾಸ್ತು ಸಂಚಿಕೆ ನಿಮಗೆ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಈ ಪಶ್ಚಿಮದ ರಸ್ತೆಗೆ ಒಂದು 30-40 ಸೈಟ್ ಇರುತ್ತೆ. ಇದೊಂದು 40, ಇದೊಂದು 30 ಇರುತ್ತೆ, ಅಥವಾ ಒಂದು 20-30 ಇಲ್ಲ 40-60 ಯಾವುದೋ ಒಂದು ಮೆಜರ್ಮೆಂಟ್ಗೆ ಸೈಟ್ ಇರುತ್ತೆ. ನೀವೆಲ್ಲ ಕಾಂಪೌಂಡ್ ಮಾಡಿ ವಾಸ್ತು ರೀತಿಯಲ್ಲಿ ಮನೆ ಮಾಡಬೇಕು ಅಂತ ಹೊರಡ್ತೀರಾ, ಅಥವಾ ಮನೆ ಕಟ್ಟೇ ಬಿಟ್ಟಿರ್ತೀರಾ ಅಂದ್ಕೊಳ್ಳಿ. ಆಗ್ನೇಯದಲ್ಲಿ ಅಡುಗೆ ಮನೆ, ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮು, ಅದ್ರ ಪಕ್ಕದಲ್ಲಿ ಒಂದು ದೇವ್ರ ಮನೆ, ಇದೊಂದು ವರಾಂಡ, ಹಾಲು ಎಲ್ಲ ಇರುತ್ತೆ. ಈ ರೀತಿ ಇದ್ದಾಗ ಬಾಗಿಲು ಉತ್ತರಕ್ಕೊಂದು ಬಾಗಿಲು ಕೊಡ್ತಾರೆ. ಪಶ್ಚಿಮದ ರಸ್ತೆ ಅಂದಾಗ ಉತ್ತರಕ್ಕೊಂದು ಬಾಗಿಲು ಕೊಡ್ತಾರೆ, ಪಶ್ಚಿಮ ವಾಯುವ್ಯಕ್ಕೆ ಒಂದು ಬಾಗಿಲು ಕೊಡ್ತಾರೆ. ನೋಡಿ, ಪಶ್ಚಿಮ ವಾಯುವ್ಯದ ಬಾಗಿಲಿಗೆ ಎದುರಾಗಿ ಪೂರ್ವಕ್ಕೆ ಒಂದು ಬಾಗಿಲು ಬರಲೇಬೇಕು. ಅದೇ ರೀತಿ ಉತ್ತರದ ಬಾಗಿಲು ಬಂದಾಗ ದಕ್ಷಿಣದ ಬಾಗಿಲಿನ ಅವಶ್ಯಕತೆ ಇಲ್ಲ. ನೋಡಿ, ಆ ಬಾಗಿಲು ಬಂದಾಗ ಇದು ಮೂಲೆ ಹೊಡೆದೇ ಇರೋ ರೀತಿ ಇರಬೇಕು. ನೋಡಿ, ಇದು ಮೂಲೆ ಹೊಡೆಯುತ್ತೆ, ಈ ರೀತಿ ಮಾಡಬಾರ್ದು, ಅದು ಮೂಲೆ ಹೊಡಿಬಾರ್ದು. ಅವಾಗ ಏನು ಮಾಡಬೇಕು, ಬಾಗಿಲು ಇಲ್ಲಿ ಕೊಡಬಾರ್ದು. ಇದು ಮೇಜರ್ ನೋಡಿ. ಇಲ್ಲ ಇದನ್ನು ತಪ್ಪಿಸಿ ಈ ಕಡೆ ಕೊಡಬೇಕು, ಅಥವಾ ಈ ವಿಂಡೋ ಜಾಗದಲ್ಲಿ ಡೋರ್ ಮಾಡಬೇಕು. ಇಲ್ಲಿ ವಿಂಡೋ ಮಾಡ್ಕೊಳ್ಳಿ. ನೋಡಿ, ಇದ್ರ ಆಪೋಸಿಟ್ಟು ವಿಂಡೋ ಮಾಡ್ಕೊಳ್ಳಿ. ಇಲ್ಲಿ ಡೋರ್ ಬೇಡ. ಅವಾಗ ನೀವು ಇಲ್ಲಾದರೂ ಡೋರ್ ಕೊಟ್ಕೊಳ್ಳಿ, ಅಥವಾ ಇಲ್ಲಾದರೂ ಕೊಟ್ಕೊಳ್ಳಿ. ಇಲ್ಲಿ ಡೋರ್ ಕೊಟ್ಟರೆ ಅಲ್ಲಿ ವಿಂಡೋ ಮಾಡಿ, ಅಲ್ಲಿ ಡೋರ್ ಕೊಟ್ಟರೆ ಇಲ್ಲಿ ವಿಂಡೋ ಮಾಡಿ. ಇದಕ್ಕೆ ಎದುರಾಗಿ ನೋಡಿ, ಇದು ಅಷ್ಟೇ, ಮೂಲೆ ಯಾವುದೇ ಕಾರಣಕ್ಕೂ ಈ ಥರದ ಮೂಲೆಗಳು ಹೊಡಿಬಾರ್ದು. ಈ ಕಾರ್ನರ್ಗೆ ಈ ಮೂಲೆ ಡೋರ್ ಆಗಲಿ ವಿಂಡೋ ಆಗಲಿ ಹೊಡಿಬಾರ್ದು. ನೋಡಿ, ಈ ಬಾಗಿಲಿಗೆ ಎದುರಾಗಿ ಇಲ್ಲಿ ಆರ್ಚೋ ಅಥವಾ ಡೋರ ಇರುತ್ತೆ, ನೇರವಾದ ನಡಿಗೆ ಇರುತ್ತೆ. ಅದೇ ರೀತಿ ಇಲ್ಲೊಂದು ವಿಂಡೋ ನೋಡಿ, ನಾರ್ತ್ಗೆ ಒಂದು ವಿಂಡೋ ಮಾಡ್ತೀರಾ, ಅದ್ರ ಆಪೋಸಿಟಾಗಿ ಒಂದು ವಿಂಡೋ ಮಾಡಿ. ಇದು ದೊಡ್ಡದಿತ್ತು ಸಪೋಸ್ ಅಂದರೆ ಇದರ ದೊಡ್ಡದರ ಮಧ್ಯಭಾಗ, ಇದು ಸಪೋಸ್ ಒಂದು 5 ಅಡಿ ಇತ್ತು ಅಂದರೆ 2.5 ಅಡಿ ಮಧ್ಯ ಮಾಡಿ ಇದಕ್ಕೆ ಮಿಡ್ಲ್ ಮಾಡಿ ಇಡಬೇಕು. ಯಾವುದೇ ವಿಂಡೋ ಆಗಲಿ ಜ್ಞಾಪಕ ಇಟ್ಕೊಳ್ಳಿ. ನೋಡಿ, ಇದು ಡೋರ್ ಒಂದು 3 ಫೀಟ್ ಇರುತ್ತೆ, ವಿಂಡೋ ಒಂದು 4 ಫೀಟೋ 5 ಫೀಟೋ ಇರುತ್ತೆ. ಆವಾಗ ಈ ಡೋರ್ಗೆ ಒಂದು ಎಡ್ಜು ಹೊಡಿಬಾರ್ದು. ಈ ರೀತಿ ಎಡ್ಜು ಹೊಡಿದೆ ಆ ಕಡೆಗೆ ಅರ್ಧ ಈ ಕಡೆಗೆ ಅರ್ಧ ಸರಿಸಿ, ಈ ಡೋರ್ಗೆ ಏನಿರುತ್ತೆ ಇದ್ರ ಮಧ್ಯಭಾಗದಿಂದ ಹತ್ತರ್ಧ ಇತ್ತರ್ಧ ಸರಿಸಿ ವಿಂಡೋ ಮಾಡಿ. ಅದೇ ರೀತಿ ನೋಡಿ, ಇಲ್ಲಿ ನೈಋತ್ಯದ ಬೆಡ್ರೂಮ್ಗೆ ಈ ಕಡೆ ಯಾವುದೋ ಡೋರ್ ಬಂತು ಸಪೋಸು, ಆವಾಗ ಅದ್ರ ಮೂಲೆ ಹೊಡಿಬಾರ್ದು. ನೋಡಿ, ಈ ಕಾರ್ನರ್ಗೆ ಯಾವುದೇ ಒಂದು ಮೂಲೆ ಹೊಡಿದೇ ರೀತಿ ಆ ಬಾಗಿಲನ್ನ ನುಂಗೋ ರೀತಿ ಇರಬೇಕು. ಬಾಗಿಲು 3 ಅಡಿ ಇದ್ದರೆ, ಕಿಟಕಿ 4 ಅಡಿ ಇದ್ದರೆ 1 ಅಡಿನ ಆ ಕಡೆ ಈ ಕಡೆ ಅರ್ಧ ಅಡಿ ಡಿವೈಡ್ ಮಾಡಿ, ಅಥವಾ ಯಾವುದಾದ್ರೂ ಒಂದು ಸೈಡಿಗೆ ಜರುಗಿಸಿ. ಯಾವುದೇ ಕಾರಣಕ್ಕೂ ಗೋಡೆ ಮೂಲೆ ಹೊಡಿಬಾರ್ದು. ಪಿಂಜಿ ಯಾವುದೇ ಕಾರಣಕ್ಕೂ ಗೋಡೆ ಮೂಡೆ ಹೊಡಿದೇ ಇರೋ ರೀತಿ, ನುಂಗೋ ರೀತಿ ಬಾಗಿಲು ಕಿಟಕಿ ಇಟ್ಕೊಳ್ಳಿ. ನೋಡಿ, ಇದು ಅಷ್ಟೇ, ವೆಸ್ಟ್ಗೆ ಒಂದು ವಿಂಡೋ ಇರುತ್ತೆ, ಇದು ಅಡುಗೆ ಮನೆಗೆ ಡೋರ್ ಇರುತ್ತೆ, ಇದ್ರ ಆಪೋಸಿಟ್ ಇಟ್ಕೊಳ್ಳಿ. ಅಥವಾ ಅದನ್ನು ನುಂಗಬೇಕು. ಇದೊಂದು 3 ಅಡಿ ಇದ್ದರೆ ಇದೊಂದು 4 ಅಡಿ ಇದ್ದಾಗ ಅದನ್ನು ನುಂಗಬೇಕು. 10 ಅಡಿ 10 ಅಡಿ, ಇಲ್ಲ 11 ಅಡಿ 11 ಅಡಿ. ಬಾಗಿಲು ಮಧ್ಯಭಾಗ ಏನಿರುತ್ತೆ ಇಲ್ಲಿಂದ ಇಲ್ಲಿಗೆ ಮೆಜರ್ ಮಾಡಿದ್ರೆ ಅದ್ರ ಮಧ್ಯೆ ಇಟ್ಕೊಂಡು 10 ಯಾವುದೇ ಕಾರಣಕ್ಕೂ ಕಿಟಕಿ ಬಾಗಿಲುಗಳಿಗೆ ಮೂಲೆ ಹೊಡಿದೇ ರೀತಿ ಮಾಡ್ಕೊಳ್ಳಿ. ಹೊಸ ಮನೆಗಳು ಮಾಡೋದಾದರೆ ಯಾವುದೇ ಕಾರಣಕ್ಕೂ ಮೂಲೆಗಳು ಹೊಡಿಬಾರ್ದು. ನೋಡಿ, ಇಲ್ಲೂ ಅಷ್ಟೇ. ನೋಡಿ, ಈ ಮೇನ್ ಡೋರ್ ಇಲ್ಲಿ ಇರುತ್ತೆ, ಸಪೋಸ್ ಇದ್ರ ಆಪೋಸಿಟೇ ಕೊಡಿ, ತೊಂದರೆ ಇಲ್ಲ. ಆದರೆ ಈ ಬಾಗಿಲು ನುಂಗಬೇಕು ವಿಂಡೋ, ಅಥವಾ ಅದನ್ನು ಬಿಟ್ಟು ಇಡಬೇಕು. ಯಾವುದೇ ಕಾರಣಕ್ಕೂ ಅರ್ಧಂಬರ್ಧ ಮೂಲೆಗಳು ಬೀಳೋ ರೀತಿ ನೋಡಿದ್ರೆ ಗೋಡೆಗೆ ಮೂಲೆ ಕಾಣೋ ರೀತಿ ಮಾಡಬೇಡಿ.
ಅದು ವಾಸ್ತುವಿನ ರೀತಿಯಲ್ಲಿ ಒಳ್ಳೇದಲ್ಲ. ಉತ್ತರವಾಯದಲ್ಲಿ ಇಡ್ತೀರಾ, ಇಲ್ಲಿ ಯಾವುದೇ ಮೂಲೆ ಬರೋದಿಲ್ಲ. ಮೇಜರಾಗಿ ಮಾಡೋದು ಮೇನ್ ಡೋರ್ಗೆ ಮೂಲೆ ಹೊಡಿದ ರೀತಿ ಮಾಡಬೇಕು. ನಂತರ ಮಾಸ್ಟರ್ ಬೆಡ್ರೂಮ್ ಡೋರ್ಗೆ ಯಾವುದೇ ಕಿಟಕಿ ಅಥವಾ ವಿಂಡೋಸು ಅಡುಗೆ ಮನೆಗೆ ಮಾಡಬೇಕು. ಆ ರೀತಿ ಯಾವುದೇ ಕಾರಣಕ್ಕೂ ಯಾವುದೇ ಮನೆಗೆ ಬಾಗಿಲಿಗೆ ನುಂಗೋ ರೀತಿ ಕಿಟಕಿ ಇರಬೇಕು, ಕಿಟಕಿ ನುಂಗೋ ರೀತಿ ಬಾಗಿಲಿರಬೇಕು. ಅದನ್ನು ಬಿಟ್ಟು ಕಿಟಕಿಗೆ ಸೆಂಟ್ರಿಗೆ ಬಾಗಿಲಿಡೋದು, ಮೂಲೆ ಹೊಡೆಯೋದು, ಆ ರೀತಿ ಯಾವುದೇ ಕಾರಣಕ್ಕೂ ಯಾವುದೇ ಮೂಲೆಗಳು ಹೊಡೆಯೋ ರೀತಿ ಮಾಡಬೇಡಿ. ಅದು ವಾಸ್ತುವಿನ ರೀತಿ ಒಳ್ಳೆಯದಲ್ಲ. ಏನಾಗುತ್ತೆ ಅಂತಂದರೆ, ನೀವು ಬೆಳಗ್ಗೆ ಎದ್ದಾಗ ಆ ಮೂಲೆಯನ್ನು ನೋಡ್ತೀರ, ಆ ಮೂಲೆಯನ್ನು ನೋಡಬಾರ್ದು, ಆ ಎಡ್ಜು ಗೋಡೆಗಳು ನೋಡಬಾರ್ದು. ಮತ್ತು ಗಾಳಿ ಬೀಸೋ ಗಾಳಿ ಅದು ಅರ್ಧಂಬರ್ಧ ಬರುತ್ತೆ, ನಿಮಗೆ ಅದು ಒಂದು ಫ್ಲಕ್ಚುಯೇಷನ್ ಆಗುತ್ತೆ, ಒಂದು ವೇವಲ್ಲಿ ಬರೋದಿಲ್ಲ ಗಾಳಿ. ಹಾಗಾಗಿ ಬಂದ ಗಾಳಿ ಸರಾಗವಾಗಿ ಆಚೆ ಹೋಗಬೇಕು. ನೀವು ಬಾಗಿಲು ತೆಗೆದ್ರೆ ಅದಕ್ಕೆ ನೇರವಾಗಿ ವಿಂಡೋ ಇದ್ದಾಗ ಆ ಬಾಗಿಲು ತೆಗೆದಾಗ ಆ ಗಾಳಿ ನೇರವಾಗಿ ಆಚೆ ಹೋಗುತ್ತೆ. ಆ ರೀತಿ ಒಂದು ಬಾಗಿಲಿಗೆ ನೇರವಾಗಿ ವಿಂಡೋ ಕೊಡಿ, ಅಥವಾ ವಿಂಡೋಗೆ ನೇರವಾಗಿ ವಿಂಡೋ ಕೊಡಿ. ದೊಡ್ಡದು ಬಂತಾ, ಕಿಟಕಿ ದೊಡ್ಡವಿದ್ವಾ ಚಿಕ್ಕವಿದ್ವಾ, ಸಪೋಸ್ 3 ಅಡಿ ಕಿಟಕಿಗೆ ಇನ್ನೊಂದು 5 ಅಡಿ ಬಂತಾ, ಅದನ್ನು ಮಿಡ್ಲ್ ಮಾಡಿ ಅದನ್ನು ನುಂಗೋ ರೀತಿ 12.5 22.5 ಇದನ್ನ ಮಧ್ಯ ಮಾಡಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಿಟಕಿ ಬಾಗಿಲುಗಳು ಮೂಲೆ ಹೊಡಿಬಾರ್ದು, ಮೂಲೆಗಳು ಹೊಡೆಯದೇ ಇರೋ ರೀತಿ ಮಾಡ್ಕೊಳ್ಳಿ. ನಾನು ಈಗ ಹೇಳಿದ್ದೀನಲ್ವ, ಅದೇ ರೀತಿ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಯಾವುದೇ ಬಾಗಿಲು ಕಿಟಕಿಗಳು ಮೂಲೆ ಹೊಡಿಬಾರ್ದು. ಅದು ಮೂಲೆ ಹೊಡೆಯೋದ್ರಿಂದ ಏನು ದೊಡ್ಡ ಇದೇನಾಗೋದಿಲ್ಲ, ಆದರೆ ಅದು ಸ್ವಲ್ಪ ನೆಗೆಟಿವ್ಸ್ ಆಗುತ್ತೆ. ಮನೆಗಳಲ್ಲಿ ಮೂಲೆ ಹೊಡೆಯೋ ಕಿಟಕಿ ಬಾಗಿಲುಗಳಿದ್ದಾಗ ಅಲ್ಲಿ ಒಂದು ಸ್ವಲ್ಪ ವಾತಾವರಣದಲ್ಲಿ ಸ್ವಲ್ಪ ಸಡನ್ ಇದು ಬರುತ್ತೆ, ತಾಳ್ಮೆ ಕಡಿಮೆ ಆಗುತ್ತೆ, ಕೋಪ ಜಾಸ್ತಿ ಆಗುತ್ತೆ. ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಗಾಳಿ ಬಂದು ಹೋಗೋ ರೀತಿಯಲ್ಲಿ ಇಲ್ಲ ಅಂದಾಗ, ಆ ಮೂಲೆ ಹೊಡೆಯೋ ರೀತಿಯಲ್ಲಿ ಇದ್ದಾಗ ಮನಸ್ಸಲ್ಲಿ ಒಂದು ಸ್ವಲ್ಪ ಆ ಟೆನ್ಷನ್ಸ್ ಜಾಸ್ತಿ, ಮತ್ತು ಕೋಪಗಳು ಜಾಸ್ತಿ ಬರುತ್ತೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಬೇಗ ನಿಮಗೆ ತಾಳ್ಮೆ ಕಡಿಮೆ ಆಗಿ ಕೋಪಗಳು ಜಾಸ್ತಿ ಆಗುತ್ತೆ. ಯಾವುದನ್ನು ಅರ್ಥೈಸ್ಕೊಂಡು ಕೇಳೋ ರೀತಿಯಲ್ಲಿ ಮನಸ್ಥಿತಿ ಇರೋದಿಲ್ಲ. ಮನಸ್ಸಿಗೆ ಒಂದು ರೀತಿ ಗೊಂದಲ ಆಗೋ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಆಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಮನೆಗೆ ಮೂಲೆಗಳು ಹೊಡೆಯದೇ ಇರೋ ರೀತಿ ಕಿಟಕಿ ಬಾಗಿಲುಗಳನ್ನ ಸೆಟ್ ಮಾಡ್ಕೊಳ್ಳಿ. ಅದು ವಾಸ್ತುವಿನ ರೀತಿ ಒಳ್ಳೆಯದು. ನಾವು ಹಳೆ ಮನೆ ಮಾಡ್ಕೊಂಡು ಬಿಟ್ಟಿದ್ದೀವಿ, ಹಿಂಗೆ ಏನು ಮಾಡೋದಕ್ಕೆ ಆಗೋದೇ ಇಲ್ಲ ಅಂದಾಗ ಅದೇನು ದೊಡ್ಡ ವಿಚಾರ ಏನಲ್ಲ. ಅದು ನೀವು ಮಾಡೋದಕ್ಕೆ ಸಾಧ್ಯವಾದರೆ ಮಾಡ್ಕೊಳ್ಳಿ, ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಮನೆಯನ್ನು ವಾಸ್ತು ರೀತಿಯಲ್ಲಿ ಮಾಡ್ಕೊಳ್ಳಿ. ಒಂದು ಒಳ್ಳೆ ರೀತಿ ಒಳ್ಳೆ ಜಾಗದಲ್ಲಿ ಅಡುಗೆ ಮನೆ, ಒಳ್ಳೆ ಜಾಗದಲ್ಲಿ ಮಾಸ್ಟರ್ ಬೆಡ್ರೂಮು, ಒಂದು ಮೇನ್ ಡೋರ್ ವಾಸ್ತು ರೀತಿಯಲ್ಲಿ ಮಾಡ್ಕೊಳೋದು, ಸುತ್ತು ಕಾಂಪೌಂಡ್ ಮಾಡ್ಕೊಳೋದು, ಒಳ್ಳೆಯ ಉಚ್ಚ ಸ್ಥಾನಗಳಲ್ಲೇ ಕಿಟಕಿ ಬಾಗಿಲುಗಳು ಇಟ್ಕೊಳ್ಬೇಕು. ಉಚ್ಚ ಸ್ಥಾನಗಳಲ್ಲೇ ಇರಬೇಕು ಕಿಟಕಿ ಬಾಗಿಲು, ಯಾವತ್ತು ನೀಚ ಸ್ಥಾನಕ್ಕೆ ಹೋಗಬಾರ್ದು. ಆ ಉಚ್ಚ ಸ್ಥಾನ ನೀಚ ಸ್ಥಾನದ್ದು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಅದೇ ರೀತಿ ಯಾವುದೇ ಕಾರಣಕ್ಕೂ ಕಿಟಕಿ ಬಾಗಿಲುಗಳು ಮೂಲೆಗಳನ್ನ ಹೊಡಿದೇ ಇರೋ ರೀತಿ ನೇರವಾಗಿ ಇಟ್ಕೊಳ್ಬೇಕು. ಬಾಗಿಲಿಗೆ ಸಾತು ನೇರವಾಗಿ ಕಿಟಕಿ, ಕಿಟಕಿಗೆ ಸಾತು ನೇರವಾಗಿ ಬಾಗಿಲುಗಳು, ಅಥವಾ ವಿಂಡೋಗೆ ವಿಂಡೋ, ಅಥವಾ ಡೋರ್ಗೆ ಡೋರು, ಅಥವಾ ಚಿಕ್ಕದು ದೊಡ್ಡದು ಇದ್ದಾಗ ಅದ್ರ ಮಧ್ಯಭಾಗ ಮಾಡಿ ಅದನ್ನು ನುಂಗೋ ರೀತಿ ಇಲ್ಲಿ ಇದನ್ನು ನುಂಗೋ ರೀತಿಲಿ ಅದು ನೇರವಾಗಿ ಇಟ್ಕೊಂಡು ವಾಸ್ತುವಿನ ರೀತಿ ಮಾಡ್ಕೊಳ್ಳಿ. ತುಂಬ ಅನುಕೂಲ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ವಾಸ್ತುವಿನ ರೀತಿಯಲ್ಲಿ ನಿಮ್ಗೆ ಅದರ ಏಳಿಗೆ ಇರುತ್ತೆ ಅಂತ ಹೇಳ್ತಾ, ಅದೇ ರೀತಿ ಇನ್ನೊಂದು ಕೆಲವೊಂದು ಜಾಗಗಳಲ್ಲಿ ಕೆಲವೊಬ್ಬ ಜನ ಕೇಳ್ತಾರೆ, ಸರ್ ಬಾಗಿಲಿಗೆ ಕಿಟಕಿ ಮೂಲೆ ಹೊಡಿತಾ ಇದೆಯಂತೆ, ಅದರಿಂದ ನಮ್ಮ ಮನೆಯಲ್ಲಿ ಸಮಸ್ಯೆ ಇದು, ಆ ರೀತಿ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು, ಸರ್ ನಮ್ಮ ಮನೆಯಲ್ಲಿ ಕಿಟಕಿ ಮೂಲೆ ಹೊಡಿತಾ ಇದೆಯಂತೆ ಬಾಗಿಲಿಗೆ, ಅಥವಾ ಇನ್ಯಾವುದೋ ಒಂದು ರೂಮ್ ಗೋಡೆಗೆ ಕಿಟಕಿ ಮೂಲೆ ಹೊಡಿತಾ ಇದೆಯಂತೆ, ಅದರಿಂದನೇ ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂತಲೂ ಕೆಲವು ಜಾಗಗಳಲ್ಲಿ ಕೇಳಿದ್ದೀನಿ. ಆ ರೀತಿ ಏನು ಇರೋದಿಲ್ಲ. ಉಚ್ಚ ಸ್ಥಾನಗಳಲ್ಲಿ ಒಳ್ಳೆ ಜಾಗದಲ್ಲಿ ಬಾಗಿಲಿರಬೇಕು, ವಾಸ್ತುವಿನ ರೀತಿ ಮನೆ ಇರಬೇಕು ಮುಖ್ಯವಾಗಿ. ಅದನ್ನು ಬಿಟ್ಟು ಒಂದು ಸಣ್ಣ ಬಾಗಿಲು ಕಿಟಕಿಗೆ ಮೂಲೆ ಹೊಡೆಯೋದು, ಅಥವಾ ಕಿಟಕಿ ಸಣ್ಣ ಬಾಗಿಲಿಗೆ ಮೂಲೆ ಹೊಡೆಯೋದು, ಯಾವುದೋ ಒಂದು ಗೋಡೆಗೆ ಮೂಲೆ ಹೊಡಿತೈತೆ ಅಂತ ಹೇಳೋದು, ಆ ರೀತಿಯಲ್ಲಿ ಮೇಜರಾಗಿ ಏನೂ ಇರೋದಿಲ್ಲ. ಅದೇ ದೊಡ್ಡ ವಿಚಾರ ಅಲ್ಲ. ನೀವು ಧೈರ್ಯವಾಗಿರಿ, ಆ ರೀತಿ ಏನೂ ಆಗೋದಿಲ್ಲ. ಮಾಡ್ಕೊಳ್ಬೇಕಾದ್ರೆ, ಆಲ್ಟ್ರೇಷನ್ ಮಾಡಬೇಕಾದ್ರೆ, ಅಥವಾ ಹೊಸ ಮನೆ ಕಟ್ಟಬೇಕಾದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ. ನೇರವಾಗಿ ಕಿಟಕಿಗಳಿಗೆ ಬಾಗಿಲಿಗೆ ಎದುರಾಗಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ಳಿ. ಇಲ್ಲ ನಾವು ಕಟ್ಬಿಟ್ಟಿದ್ದೀವಿ, ಯಾವತ್ತೋ ಕಟ್ಬಿಟ್ಟಿದ್ದೀವಿ, ನಾವು ಮಾಡೋದಕ್ಕೆ ಆಗಲ್ಲ ಅಂದರೆ ಆ ಮೂಲೆಗಳು ಹೊಡೆಯೋದೇ ದೊಡ್ಡ ವಿಚಾರ. ಯಾವುದೇ ಕಾರಣಕ್ಕೂ ಆಗಲ್ಲ, ಅದು ದೊಡ್ಡ ವಿಚಾರನೇ ಅಲ್ಲ. ದಯಮಾಡಿ ಯಾವುದೇ ಕಾರಣಕ್ಕೂ ಆ ರೀತಿ ಭಯ ಪಡಬೇಡಿ. ಆ ಥರದ್ದು ಇರೋರು ಅದು ದೊಡ್ಡ ವಿಚಾರನೇ ಅಲ್ಲ. ಉಚ್ಚ ಸ್ಥಾನಗಳಲ್ಲಿ ಒಳ್ಳೆಯ ಜಾಗಗಳಲ್ಲಿ ವಾಸ್ತುವಿನ ರೀತಿ ಕೆಲವೊಂದು ಅಂಶಗಳು ಮುಖ್ಯವಾಗಿರುತ್ತೆ. ಅದನ್ನು ಬಿಟ್ಟು ಇದು ಸಣ್ಣ ಪುಟ್ಟ ವಿಚಾರ, ವಾಸ್ತು ಇದೆ ಇದು ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಇದೇ ಮೇಜರಾಗಿ ರೋಲ್ ಮಾಡೋದಿಲ್ಲ. ಮಾಡ್ಕೊಳೋದಕ್ಕಾದರೆ ಮಾಡೋದಕ್ಕೆ ಅನುಕೂಲ ಇದೆ, ಮತ್ತು ಮಾಡ್ತಾ ಇದ್ದೀವಿ ಅಂದರೆ ಮಾಡ್ಕೊಳ್ಳಿ.
ನಮ್ಮದು ಮಾಡಿಬಿಟ್ಟಿದ್ದೀವಿ, ಅದರಿಂದನೇ ನಮ್ಗೆ ಇದು ಮೂಲೆ ಹೊಡಿತಾ ಇದೆ, ಅದರಿಂದನೇ ಇದು ನಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂದರೆ ಅದು ಉಚ್ಚ ಸ್ಥಾನಗಳಲ್ಲಿ ಬಾಗಿಲಿರಬೇಕು. ಒಂದು ಒಳ್ಳೆಯ ಜಾಗದಲ್ಲಿ ಯಾವ ರಸ್ತೆಗೆ ಎಲ್ಲಿ ಬಾಗಿಲು ಬರಬೇಕು ಅನ್ನೋದೇ ಮುಖ್ಯ. ಅದನ್ನು ಬಿಟ್ಟು ಒಳಗಡೆ ಮನೆ ಒಳಗಡೆ ಆ ಮೂಲೆ ಈ ಮೂಲೆ ಹೊಡಿತಾ ಇದೆ ಅಂಥೇಳಿ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ಅದಲ್ಲದೆ ಇನ್ನೂ ಕೆಲವೊಂದು ಜಾಗಗಳಲ್ಲಿ ಅವ್ರ ಮನೆ ಗೋಡೆ ಮೂಲೆ ಹೊಡಿತಾ ಇದೆ ನಮ್ಮ ಮನೆಗೆ ಅಂತ ಹೇಳೋದು, ಅಲ್ಲಿ ಪೇಪರ್ ಕಟ್ಟೋದು, ಗೋಡೆ ಕಟ್ಟೋದು, ಇನ್ನೇನೋ ಶೀಟ್ ಹೊಡೆಯೋದು ಅವೆಲ್ಲ ಮಾಡ್ತಾರೆ. ಅದು ಯಾವುದು ನಿಜವಾಗ್ಲೂ ರಿಸಲ್ಟ್ ಬರೋದಿಲ್ಲ. ನೀವು ಮನಸ್ಸಿಗೆ ನೆಮ್ಮದಿಗೋಸ್ಕರ ಅದನ್ನು ಮಾಡಿದ್ದೀವಿ ಅನ್ನೋ ಮನಸ್ಥಿತಿಗೋಸ್ಕರ ಮಾಡ್ಕೊಳ್ಬೇಕು. ಅದರಿಂದ ಕೆಟ್ಟದ್ದು ಆಗೋದಿಲ್ಲ, ಅದರಿಂದ ಒಳ್ಳೆಯದು ಆಗೋದಿಲ್ಲ. ರೋಡ್ ಆಚೆಗೆ ಅಲ್ಲೆಲ್ಲೋ ಇರೋ ಅಂಥ ಲೈಟ್ ಕಂಬ ನಿಮ್ಮ ಮನೆ ಮೂಲೆ ಹೊಡೆಯುತ್ತೆ ಅಂತ ಹೇಳ್ತಾರೆ. ಇನ್ಯಾರ್ದೋ ಮನೆ ಗೋಡೆ ಕಲ್ಲು ಗೋಡೆ ಇದ್ದರೆ ಅದು ಮೂಲೆ ಹೊಡೆಯುತ್ತೆ ಅಂತಾರೆ. ಇನ್ಯಾವುದೋ ಅಲ್ಲೊಂದು ಮರ ಇದ್ದರೆ ಆ ಮರ ನಿಮ್ಮ ಮನೆ ಬಾಗಿಲಿಗೆ ಎದುರೋಗಿದೆ ಅದು ಮೂಲೆ ಹೊಡಿತದೆ ಅಂತ ಹೇಳ್ತಾರೆ. ಎಲ್ಲೋ ನಮ್ಮ ರಸ್ತೆ ನಿಮ್ಮ ಕಾಂಪೌಂಡ್ ಒಳಗಡೆ ಬಾಗಿಲಿಗೆ ಎದುರಾಗಿ ಯಾವುದಾದ್ರೂ ಕಂಬ ಹೊಡಿತಾ ಇದೆಯಾ, ನಿಮ್ಮ ಮನೆ ಕಾಂಪೌಂಡ್ ಒಳಗಡೆ ಮೇಯ್ನ್ ಬಾಗಿಲಿಗೆ ಎದುರಾಗಿ ಯಾವುದಾದ್ರೂ ಗೋಡೆ ಮೂಲೆ ಹೊಡಿತಾ ಇದೆಯಾ, ಅದು ಇಂಪಾರ್ಟೆಂಟು. ನಿಮ್ಮ ಮನೆ ಕಾಂಪೌಂಡಿಂದ ಆಚೆ ರಸ್ತೆ ಆದಮೇಲೆ ಯಾರ್ದೋ ಮನೆ ಮೂಲೆ ಇದೆ ಅಂದರೆ ಅದನ್ನು ನಾವು ಸರಿ ಮಾಡೋದಕ್ಕಾಗುತ್ತಾ? ಅದೆಲ್ಲ ಸಾಧ್ಯನಾ? ಯೋಚನೆ ಮಾಡಬೇಕು. ಪ್ರತಿಯೊಬ್ಬರು ಯಾರು ವಾಸ್ತು ವಿಚಾರಗಳನ್ನ ನೋಡ್ತಾ ಇರ್ತೀರೋ ಅವ್ರು ಈ ಥರದ್ದು ಜನರಲ್ಲಾಗಿ ನೀವು ಯೋಚನೆ ಮಾಡಬೇಕು. ಎಲ್ಲೋ ಇರೋ ಅಂಥ ಯಾರ್ದೋ ಮನೆಯದು ಗೋಡೆ ನಮ್ಮ ಮನೆಗೆ ಮೂಲೆ ಹೊಡೆಯುತ್ತೆ ಅಂದರೆ ಅದು ನಂಬಲಿಕ್ಕೆ ಅಸಾಧ್ಯ. ಆ ರೀತಿ ಯಾವುದೂ ಇಲ್ಲ. ನಿಮ್ಮ ಮನೆ ಒಳಗಡೆ ನಿಮ್ಮ ಕಾಂಪೌಂಡ್ ಒಳಗಡೆ ಏನಿರುತ್ತೆ ಅಷ್ಟೇ ಲೆಕ್ಕ. ಅದನ್ನು ಬಿಟ್ಟು ಅಲ್ಲೆಲ್ಲೋ ರಸ್ತೆಗೆ ಆ ಕಡೆ ಯಾರ್ದೋ ಕಂಬ ಹೊಡೆಯುತ್ತೆ, ಅಲ್ಲಿ ಯಾರ್ದೋ ಮನೆಯದು ಗೋಡೆ ಹೊಡೆಯುತ್ತೆ, ಅಲ್ಲಿರೋದೆಲ್ಲೋ ಯಾರ್ದೋ ಮನೆಯದು ಒಂದು ಮರ ನಮಗೆ ಬಾಗಿಲಿಗೆ ಎದುರಾಗಿ ಮೂಲೆ ಹೊಡೆಯುತ್ತೆ, ಆ ರೀತಿ ಯಾವುದು ನೀವು ಭಯಪಡಬೇಡಿ. ಆ ರೀತಿ ಏನು ಆಗೋದು ಇಲ್ಲ, ಆ ರೀತಿ ಸಮಸ್ಯೆನೂ ಬರೋದಿಲ್ಲ. ನಿಮ್ಮ ಕಾಂಪೌಂಡ್ ಒಳಗಡೆ ನಿಮ್ಮ ಮನೆ ಒಳಗಡೆ ಅದು ಅಷ್ಟೇ ಮುಖ್ಯ. ಅದನ್ನು ಬಿಟ್ಟು ಎಲ್ಲೋ ಇರೋ ರಸ್ತೆದು ಎಲ್ಲೋ ಇರೋ ಗೋಡೆದು ಯಾರ್ದೋ ಮನೆ ಗೋಡೆ ನಿಮ್ಮ ಮನೆಗೆ ಮೂಲೆ ಹೊಡಿತಾ ಇದೆ ಅದರಿಂದ ಹಿಂಗೆಲ್ಲ ಆಗ್ತಾ ಇದೆ ಅಂದರೆ ಆ ರೀತಿ ಆಗೋದಿಲ್ಲ. ಅದು ಸತ್ಯಕ್ಕೆ ದೂರವಾದ ಮಾತು. ನಿಮ್ಮ ಮನೆ ವಾಸ್ತುಗಿರೋದಿಲ್ಲ, ಅದರಿಂದ ನಿಮ್ಮ ಮನೇಲಿ ಸಮಸ್ಯೆಗಳಾಗ್ತಾ ಇರುತ್ತೆ. ಒಳ್ಳೆ ಜಾಗದಲ್ಲಿ ಸಂಪ್ ಇರೋದಿಲ್ಲ, ಒಳ್ಳೆ ಜಾಗದಲ್ಲಿ ಬಾತ್ರೂಮ್ ಫಿಟ್ ಇರೋದಿಲ್ಲ, ಅಡುಗೆ ಮನೆ ಕರೆಕ್ಟಾಗಿರೋದಿಲ್ಲ, ಅಥವಾ ಮಾಸ್ಟರ್ ಬೆಡ್ರೂಮ್ ಕರೆಕ್ಟಾಗಿರೋದಿಲ್ಲ, ಅಥವಾ ಯಾವುದೋ ಒಂದು ಬಾಗಿಲು ನೀಚ ಸ್ಥಾನದಲ್ಲಿರುತ್ತೆ, ಉಚ್ಚ ಸ್ಥಾನದಲ್ಲಿ ಬಾಗಿಲುಗಳಿರೋದಿಲ್ಲ. ಬೇರೆ ಬೇರೆ ವಿಧಾನಗಳಿದ್ದಾವೆ. ಅದನ್ನು ನೀವು ತಿಳ್ಕೊಬೇಕು, ಅದನ್ನು ನೀವು ನೋಡ್ಕೊಳ್ಬೇಕು ಅಥವಾ ನೋಡಿಸ್ಕೊಳ್ಬೇಕು. ಯಾರಾದರೂ ಒಂದು ಒಳ್ಳೆಯ ವಾಸ್ತು ಸಲಹೆಗಾರರ ಫೀಸ್ ಕೊಟ್ಟು ಕರ್ಸ್ಕೊಂಡು ದಯಮಾಡಿ ತೋರಿಸ್ಕೊಳ್ಳಿ. ಒಂದು ಸರಿ ತೋರಿಸ್ಕೊಳ್ಳಿ ನಿಮ್ಮ ಮನೆ. ನೀವೇನು ದಿನ ಬಂದು ತೋರಿಸೋ ಅವಶ್ಯಕತೆ ಇಲ್ಲ. ನೀವು ಹೊಸ ಮನೆ ಮಾಡ್ತಾ ಇದ್ದೀರಾ, ಒಂದಿಷ್ಟು ವಿಸಿಟ್ಸ್ ಅಂತ ಮಾಡಿಸ್ಕೊಳ್ಳಿ. ಅಥವಾ ಕಟ್ಬಿಟ್ಟಿದ್ದೀರಾ, ಒಂದು ಸರಿ ಅಲ್ಲ 2 ಸರಿ ತೋರಿಸ್ಕೊಂಡು ಅದನ್ನು ಎಷ್ಟು ಈಸಿಯಾಗಿ, ಎಷ್ಟು ನೀಟಾಗಿ, ಎಷ್ಟು ಕಡಿಮೆ ಖರ್ಚಲ್ಲಿ ಚೆನ್ನಾಗಿ ಮಾಡೋದಕ್ಕಾಗುತ್ತೆ ಅಂಥೇಳಿ ಕರೆಸಿ ಚರ್ಚೆ ಮಾಡಿ ನೀವು ಮಾಡ್ಕೊಳ್ಳಿ. ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಎಲ್ಲೋ ಇರೋವಂಥ ಗೋಡೆಗಳು, ಮೂಲೆಗಳು, ಕಿಟಕಿಗಳು ನಮ್ಮ ಮನೆಗೆ ಮೂಲೆ ಹೊಡೆಯುತ್ತೆ ಅಂಥೇಳಿ ಬರೋ ನೆಮ್ಮದಿನ ದಯಮಾಡಿ ಹಾಳು ಮಾಡ್ಕೊಳ್ಬೇಡಿ. ತೋರಿಸ್ಕೊಳ್ಳಿ. ಯಾರಾದರೂ ಒಳ್ಳೆಯ ವಾಸ್ತು ಸಲಹೆಗಾರನ ತೋರಿಸ್ಕೊಳ್ಳಿ. ಅಥವಾ ನಮ್ಮದೇ ಈ ವಿಡಿಯೋದಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕರೆ ಮಾಡಿ ನೀವು ಕರೆಸ್ಕೊಂಡು ನಮ್ಮದೇ ಆದ ಒಂದು ಕನ್ಸಲ್ಟೆನ್ಸಿ ಫೀಸ್ ಇರುತ್ತೆ, ತೋರಿಸ್ಕೊಂಡು ನೀವು ಮಾಡ್ಕೊಳ್ಳಿ. ಅದು ಒಳ್ಳೆಯದು. ಆ ರೀತಿ ಮಾಡ್ಕೊಳ್ಬೇಕೇ ಹೊರತು ಅದನ್ನು ಬಿಟ್ಟು ಇನ್ಯಾರೋ ಹೇಳಿದ್ರು ಇನ್ನೇನೋ ಆಯಿತು ಅಂತೇಳಿ ಮನ್ಸಿಗೆ ಹಾಕ್ಕೊಂಡು ಮನೋರೋಗಂ ಪೆದ್ದ ರೋಗಂ ಅಂತ ಹೇಳ್ತಾರೆ. ಆ ರೀತಿ ಮನಸ್ಸುಗಳನ್ನ ಹಾಳು ಮಾಡ್ಕೊಬೇಡಿ. ವಾಸ್ತು ವಿಚಾರದಲ್ಲಿ ಬಾಗಿಲುಗಳು ಮುಖ್ಯ. ಯಾವುದೇ ಕಾರಣಕ್ಕೂ ಕಿಟಕಿಗಳು ಮೂಲೆ ಹೊಡೆಯೋದು ದೊಡ್ಡ ವಿಚಾರ ಆಗೋದಿಲ್ಲ. ಅವೆಲ್ಲ ಸಣ್ಣ ಸಣ್ಣ ವಿಚಾರ. ಅದನ್ನು ಹೊಸದಾಗಿ ಮಾಡ್ಕೊಳ್ಳಿ. ಅಥವಾ ಮಾಡೋದಕ್ಕೆ ಅನುಕೂಲ ಇದೆ, ನಾವು ರಿನೋವೇಷನ್ ಮಾಡ್ತಾ ಇದ್ದೀವಿ ಅಂದರೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಮಾಡಿಬಿಟ್ಟಿದ್ದೀವಿ, ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಅದೇ ನಿಮಗೆ ದೊಡ್ಡ ಮೇಜರಾಗಿ ರಿಸಲ್ಟ್ಸ್ನ ಕೊಡೋದಿಲ್ಲ ಅಂತ ಹೇಳ್ತಾ, ನೀವು ವಾಸ್ತು ವಿಚಾರದಲ್ಲಿ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಇರೋವಾಸ್ತು ಚಾನಲ್ನ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರೋವಾಸ್ತು ಚಾನಲ್ನ ಇದೇ ರೀತಿ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಒಳ್ಳೊಳ್ಳೆ ವಿಚಾರಗಳನ್ನ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.